ಪಾಪ ನನ್ನ ಮಗಳು ಎಷ್ಟೊತ್ತಾತು ಫೋನ್ ಎತ್ತವಲ್ದು. ಏನು ಕೆಲಸ ಮಾಡಾಕುಂತೈತೋ ಏನ ಪಾಪ, ಪುಸ್ತಕ ಇರಂಗಿಲ್ಲ ನನ್ನ ಮಗಳಿಗೆ. ಹಲೋ, ಹಾಂ ಬಿಯವ್ವ. ಮಗಳ ಆರಾಮದಿಯಾವ? ನಾನು ನಿಮ್ಮವ್ವ ಮಾತಾಡಕುಂತಿದ್ದು. ಹಾಂ ಯವ್ವ, ಗೊತ್ತಾತು ಹೇಳು. ನಾ ಆರಾಮದೀನು, ನೀ ಆರಾಮದಿಯಾ? ಹ್ಞೂ ಯವ್ವ ಆರಾಮದೀನಿ. ಅಂದಂಗೆ ನಿಮ್ಮ ಅತ್ತಿಗೆಮ್ಮ ಬಂದಾಳ ಊರಿಂದ, ತವ್ರ ಮನೆಯಿಂದ. ಅಲ್ಲಿ ತವ್ರ ಮನೆಯಿಂದ ಒಂದು ಸ್ವಲ್ಪ ಅವು ಕಡಲೆ ಪುಡಿ, ಆಮೇಲೆ ಕಟಕ ರೊಟ್ಟಿ, ಅವು ಇವು ಏನೇನೋ ಕಟ್ಕೊಂಬಂದಾಳಕಿ. ನೀನು ನಾಳೆ ಎಷ್ಟೊತ್ತಿದ್ರು ಬಂದುಬಿಡು, ಇಲ್ಲಾಂದ್ರೆ ಇವತ್ತರ ಬಂದುಬಿಡು. ಬಂದು ಒಂದು 2 ದಿನ ಇತ್ತು ಅವು ಅಷ್ಟನ್ನು ತೊಗೊಂಡೋಗಂತೆ ಅಂತ ನಿನ್ನ ಗಂಡನ ಮನೆಗೆ. ನಿನ್ನ ಕೈಯಾಗ ಎಲ್ಲಿ ಮಾಡೋದಕ್ಕೈತೆ ಅವನ್ನೆಲ್ಲ, ಕರ್ಚಿಕಾಯಿ ಉಂಡೆ ಅವನ್ನೆಲ್ಲ ತೊಗೊಂಬಂದಾಳ. ಬಾ ನೀನು ತೊಗೊಂಡೋಗಂತೆ ಅಂತ. ಹೌದಾ ಬೇವ? ಆ ತಗೋಬೇ, ಹಂಗಾರ ನಾ ಇವತ್ತು ಸಂಜೆಗೆ ಬಂದುಬಿಡ್ತೀನಿ ಅಂತ ತಗೋ. ಹೂನವ್ವ ಮಗಳ, ಲಘುನ ಬಂದ್ಬಿಡ. ನನಗೂ ಜೀವನ ನೆನ್ಸಾಕುಂತ್ಬಿಟ್ಟೈತಿ. ಮತ್ತು ನೀನು ನನ್ನ ಬಿಟ್ಟು ಏನು ತಿನ್ನೋದವ ಅಷ್ಟನ್ನು, ಇಲ್ಲಾಂದ್ರೆ ಕೀ ಓಟು ತಿಂದು ಖಾಲಿ ಮಾಡಿಬಿಡ್ತಾಳ. ಅದಕ್ಕೆ ನೀನು ಇವತ್ತು ಬಂದುಬಿಡು ಲಘುನ. ಆ ತಗೋಬೇ ಅವ್ವ, ಬರ್ತೀನಂತ. ನಾನು ಅಂದಿನಿ, ನಾನು ನಿನಗೆ ಕರ್ದೀನಿ ಅಂತಂದು ಯಾರ ಮುಂದೆ ಹೇಳಾಕೋಬೇಡ. ನಿಮ್ಮ ಅವನು ಇದೆ, ನಿಮ್ಮ ಅಪ್ಪನ ಮುಂದೆ ಹೇಳಬೇಡ, ನಿಮ್ಮ ಅತ್ತಿಗೆಮ್ಮನ ಮುಂದೆ ಹೇಳಾಕೋಬೇಡ. ಸುಮ್ಮನೆ ಹಂಗೆ ನಮ್ಮ ಅವನ್ನ ನೋಡಂಗಾಗಿತ್ತು. ಏನೋ ಏನೇನೋ ತಲೆಯಾಗ ಕೂಡ ಕುಂತಿತ್ತು. ಹಾಗಾಗಿ ಬಂದುಬಿಟ್ಟೆ. ನಮ್ಮ ಅವನ್ನ ನೋಡ್ಲಾರ್ದ ಇರಂಗೆ ಅನ್ನಿಸ್ಲಿಲ್ಲ ಅಂತ ಏನಾರು ಒಂದು ಹೇಳ ಏನ. ಆತು ತಗೋಬೇ ಅವ್ವ, ಅದನ್ನೆಲ್ಲ ನೀನು ಹೇಳ್ಬೇಕನ, ನಾ ಹೇಳ್ತೀನಿ ಅಂತ ತಗೋಬೇ. ಆತು ಮಗಳ, ಇಡ್ತೀನಿ ನಾನು. ಮತ್ತೆ ಬರ್ತಾಳಾಕಿ ನಿಮ್ಮ ಅತ್ತಿಗೆಮ್ಮ. ಆ ತಗೋಬೇ ಇಡು, ನಾನು ಲಘುನ ಎಲ್ಲ ಕೆಲಸ ಮುಗಿಸಿ ಬರ್ತೀನಂತ. ಹ್ಞೂನವ್ವ, ಆತು. ಅಪ್ಪ ಅಂತೇಂತ ನನ್ನ ಮಗಳಿಗೆ ಹೇಳಿದೆ. ನನ್ನ ಮಗಳು ಇವತ್ತು ಇಟ್ಟಿದ್ರು ಬರ್ತಾಳೆ. ಲಘುನಕ್ಕೆ ಏನೇನು ತಂದ ಎಲ್ಲನೂ ಇಲ್ಲಿಂದ ಕೊಟ್ಟು ಕಳಿಸ್ಬಿಡ್ಬೇಕು ನನ್ನ ಮಗಳಿಗೆ ತಿನ್ನಾಕ. ಎಲ್ಲದ ಆಕಿ ಬೊಬ್ಬಣಿ ಹೋಗಿ ಅಡುಗೆ ಕೊಣಕ್ಕೆ ಕುತ್ಕೊಂಡ್ಬಿಟ್ಲನು. ಹುಡುಗರು ಶಾಲೆಗೆ ಹೋಗಾವು, ಎಷ್ಟೊತ್ತು ಮಾಡ್ತಿದ್ದಾಳೆ ಆಕಿ ಅಡುಗೆನ. ಪಲ್ಲವಿ, ಪಲ್ಲವಿ ಬಾ ಇಲ್ಲಿ. ಇರಿ ಅತ್ತಾರ, ನಾನು ಕೆಲಸ ಮಾಡಕುಂತೀನಿ, ಆಮೇಲೆ ಬರ್ತೀನಿ. ಎಷ್ಟು ಸೊಕ್ಕಿಗೆ ನನಗೆ ಎದುರು ಮಾತಾಡ್ತಾಳೆ. ನಾನು ಕರೆದ್ರೆ ಬರಂಗಿಲ್ಲಲ್ಲ, ಮಾಡ್ತೀನಿ ಆಕಿಗೆ. ಎದಕ್ಕೆ ಮುಂಜಾನೆ ಒದಾಕುಂತ ಬಿಟ್ಟಿದ್ದಿಲ್ಲ ಬಾಗಲ್ದಾಗ ಕುತ್ಕೊಂಡು. ಅವಳಿಗೆ ಅಲ್ಲಿ ಕೆಲಸ ಮಾಡಕುಂತೈತಿ, ಕೆಲಸ ಮಾಡಕ್ರ ಬಿಡು ಅವಳಿಗೆ. ಬಂದ್ರೇನಾಗಲೇ ನೀವು ನಂದೆಲ್ಲಿ ಇರಲಿ ನಡಕಂತಂದು ಬಾಯಿ ಮುಚ್ಕೊಂಡು ಕುತ್ಕೊರಿ. ನಾನು ಆಕಿ ಕರ್ಯಾಕುಂತೀನಿ. ಎಷ್ಟು ಸೊಕ್ಕು ನೋಡಕ್ಕಿಗೆ. ನಾ ಎಷ್ಟೊತ್ತು ಕರ್ಯಾಕುಂತ ಒಂದು ಈಟರ ಅತ್ತಿಯರು ಕರ್ಯಾಕುಂತಾರ, ಹೋಗೋಣ ಬರಂತಡಿ ಅಂತಂದು ಇಲ್ಲಕ್ಕಿದೆ. ಸೊಕ್ಕು ತುಂಬ ತೊಳಕ್ತೈತಿ. ಅಲ್ಲಿ ತವ್ರ ಮನ್ಯಾಗ ಏನಾರು ಚುಚ್ಕೊಟ್ಟು ಕಳ್ಸಿರ್ತಾಳೆ ಅವ್ರವ್ವ, ಅದಕ್ಕೆ ಮಾಡಾಕುಂತಾಳೆ. ಇಲ್ಲಿ ಮಾಡ್ತೀನಿ ತಡಿ ಆಕಿಗೆ. ನೋಡ್ಲಿ ಸುಬ್ಬಿ, ಹೇಳೋದು ಕೇಳು. ಸೊಸಿ ಚಲೋ ಅದಳ, ಹೊಂದ್ಕೊಂಡು ಹೋಗು. ನಾಳೆ ಏನಾರ ತಿರುಗಿ ಬಿದ್ಲಂದ್ರ ಮತ್ತೆ ನೋಡು, ಮತ್ತೆ ನಿನಗೆ ಕೈಯಾಗ ಒಂದು ರೊಟ್ಟಿ ಸಿಗೋದು ಕಷ್ಟ ಐತಿ. ಹೇಳೋದನ್ನ ಅರ್ಥ ಮಾಡ್ಕೋ. ನಾನು ಯಾಕ್ರಿ ಆಕಿಗೆ ಎದ್ರಕೊಂಡು ಕುತ್ಕೊಲಿ? ಇದು ನನ್ನ ಮನೆ ಐತಿ, ನಾನು ಇರೋದಿಲ್ಲಿ. ನಾನು ಹೇಳ್ದಂಗೆ ಕೇಳ್ಕೊತ ಬಿದ್ದಿದ್ಲು ಇರ್ಲಿಲ್ಲಿ, ಎಲ್ಲ ಅಂದ್ರೆ ಹೋಗ್ತಾ ಇರಲಿ ಅಷ್ಟ. ಯವ್ವ ಏನಾತು ಬೇ? ಎದಕ್ಕೆ ಒದ್ರಾಡಕುಂತಿರಲ್ಲ ಇಬ್ರು? ಎದಕ್ಕೆ ಬಿ ಏನಾತು? ಮುಂಜೆಲ್ಲ ಒದ್ರಾಡಕುಂತ ಬಿಟ್ಟಿರಲ್ಲ, ದಾರ್ಯಾಗ ಕೆಲಸ ಹೊಂದಿತ್ತವ ನಿಮ್ಮ ಬಾಯಿ. ಬಾಲ್ವ ಬಾ. ಹೆಂಡ್ತಿನ ಎಷ್ಟು ಲುಜ್ಜಿ ಬಿಟ್ಕೊಂಡು ಕುಂತಿದ್ದಿ ನೋಡಿ ನೀನು. ಹೆಂಡ್ತಿನ ಸ್ವಲ್ಪ ಹದಬಸ್ನಾಗ ಇಡೋದು ಕಲ್ಕೊ. ನೋಡಕ್ಕೆ ಏಟೊತ್ತಾತ ನಾ ಕರೆಯಾಕುಂತು ಇನ್ನೂ ಬರವಳ್ಳು. ಹಿಂಗೆ ನೀವೇನಾರ ನಾನು ಹೇಳಿದ್ದ ಮಾತು ಕೇಳ್ಕೊಂತ ಬಿದ್ದಿರಲಿಲ್ಲ, ಈ ಮನ್ಯಾಗ ನಾನು ನಿಮ್ಮಿಬ್ರು ಇರ್ಗೊಡ್ಸಂಗಿಲ್ಲ ನೋಡು. ಮತ್ತೆ ಯಾಕೆ ಬೇಯವ್ವ ಇಟಿಟಕ್ಕ ಮನೆ ಬಿಟ್ಟು ಹೋಗಂತಿದ್ದಿ? ಸರಿ ತಗೋ, ನಾನೇ ಹೇಳ್ತೀನಿ ಅಂತ ತಗೋ ಅಕ್ಕಿಗೆ. ಹಂಗೆ ಹೇಳ ಮೊದ್ಲು ಕರಿ ನೀನು ಹೆಂಡ್ತೀನಿ ಇಲ್ಲಿ. ಯಪ್ಪ ಸರ್ಕೊಳು, ಅಲ್ಲಿ ಕುತ್ಕೋತೀನಿ ನಾನು. ನನ್ನ ಕಾಲು ನಿಂತ್ಕೊಳಕ್ಕಾಗಂಗಿಲ್ಲ ಬಾಳತ್ತು. ಪಲ್ಲವಿ ಬಾಯ್ಲಿ ಲಘುನ. ಅಯ್ಯಯ್ಯಯ್ಯ, ಎದಕ್ಕೆ ಒದರ್ತೀರಿ? ಒಬ್ರು ತಪ್ಪಷ್ಟಿಗೆ ಒಬ್ರು ಕೆಲಸ ಮಾಡಕ್ಕರ ಬೇಡ್ರಿ. ನನಗೆ ಒಂದ ಸಮನ ಒದ್ರಾಕುಂತ ಬಿಟ್ಟಿರಲ್ಲ. ನೋಡ್ಲ ನಿನ್ನ ಹೆಂಡ್ತಿದ ಮಾತು ಹೆಂಗೆ ಬರಾಕುಂತಾವು. ಹೆಂಗಿದ್ಲು ಮನ್ಯಾಗ, ತವ್ರ ಮನೆಗೆ ಹೋಗಿ ಬಂದ್ಮೇಲೆ ನೋಡು ಹೆಂಗೆ ಮಾತಾಡಕುಂತಾಳ. ನೋಡ್ರಿ ಅತ್ತಾರ, ನೀವು ಚಂದನತಂಗೆ ಮಾತಾಡ್ರಿ. ನನ್ನ ಮನ್ಯಾಗ ಏನೋ ಚುಚ್ಕೊಡೋ ಬುದ್ಧಿ ಇಲ್ಲ. ನಮ್ಮ ತಾಯಿಗಾತು ನಮ್ಮ ತವ್ರ ಮನ್ಯಾಗ ಯಾರಿಗೂ ಇಲ್ಲ ಅಂತ ಬುದ್ಧಿ. ಅಂಥದ್ದು ಕಲ್ತ್ಕೊಂಡು ಬಂದಿಲ್ಲ ನಾನು. ಅಲ್ರಿ, ಒಳಗಡೆ ಕೆಲಸ ಮಾಡಕೊಂತೀನಿ, ತಡೀರಿ ಬರ್ತೀನಿ ರೀ ಅತ್ತಾರ ಅಂತ ಅಂದೆ. ಅನ್ನಕ್ಕೆ ಇಟ್ಟಿನಿ ರೀ, ಇನ್ನೇನು ಅಳು ಬಿಟ್ಟಿದೆ ಅದನ್ನು. ಗ್ಯಾಸನ್ನು ಬಂದ್ ಮಾಡಿ ಬರ್ತೀನಿ ಅಂತ ನಾನು ಹೇಳಾಕೊಂತೀನಿ. ಒಂದೇ ಸಮನ ಓದಿರ್ತೀರಲ್ರಿ ಅತ್ತಾರ. ಇಲ್ಲಿ ಬಂದ್ರೆ ಅಲ್ಲಿ ಅನ್ನ ಹೊತ್ತೋಕೈತಿಲ್ಲ, ಆಮೇಲೆ ಅದಕ್ಕೂ ಅಂತೀರಿ ಅನ್ನನ ಹಂಗೆ ಬಿಟ್ಟು ಬಂದಾಳ ನೋಡು, ಒತ್ಸಿಟ್ಟಾಳ ನೋಡು. ಈಕೆಗೆ ಅಡುಗೆ ಮಾಡೋಕೆ ಇಷ್ಟನೇ ಇಲ್ಲ, ಎಲ್ಲನೂ ಹಾಳು ಮಾಡಿರ್ತಾಳೆ ಈಕಿ. ಈ ಮನ್ಯಾಗ ಸಂತಿನೇನು ತನ್ನ ತವ್ರ ಮನೆಯಿಂದ ತಂದು ಹಾಕಿರ್ತಾಳನ, ಇಲ್ಲಿ ನಾವು ತಂದು ಹಾಕ್ತೀವಿ, ಹೆಂಗದ ನೋಡಿಕಿ ಅಂತಂದು ಇಷ್ಟುದ್ದ ಒದರಾಡ್ತೀರಿ ಆತರ. ಅದಕ್ಕೋಸ್ಕರ ಅನ್ನದ್ದು ಬಂದ್ ಮಾಡಿ ಬಂದ್ರ ಆತ ಅಂತ ನಾನು ಅಲ್ಲಿ ಕುಂತೀನಿ. ಒಂದೇ ಸಮನ ಒದರ್ತಿರಲ್ರಿ ಆತರ ಎಲ್ಲರೂ. ಯಾಕ ಬಾಯಿ ಉದ್ದ ಹೊಂಟೈತಲ್ಲ, ಬೇಕನ ಮತ್ತು ವಾಲ್ಗ? ಯಾಕ ಎದಕ್ಕೆ ಒದರಾಡ ಕುಂತೀರಿ ನೀವು? ಹೊಡೆದಂಗೆ ಹೊಡೆಸ್ಕೊಳಕ ನನ್ನ ಏನಂತ ಮಾಡಿರಿ? ಈಗ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ನೋಡ್ರಿ. ಮತ್ತೆ ನೆನಪಿರ್ಲಿ, ತಾಯಿ ಮಗ ಇಬ್ಬರ ಮೇಲೇನು ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸರು ಯಾರು ಅಲ್ಲಿ ಹೋಗಿ ಕೊಡೋ ಧೈರ್ಯ ನಿನಗೈತನ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ತಮ್ಮನ ಹೆಂಡತಿ ಪುಷ್ಪ ಅಂತದಲ್ಲ, ಅವ್ರ ಫ್ರೆಂಡ್ ತಂದಿನ ಪೊಲೀಸ್ ಅದಾರ, ನೆನಪಿರ್ಲಿ. ಈಗ ಫೋನ್ ಹಚ್ಚಿದೆ ಅಂದ್ರೆ ಈಗ ಬಂದು ಇಬ್ಬರು ತಾಯಿ ಮಗ ಇಬ್ಬರೂ ಒದ್ದು ಒಳಗಡೆ ಹಾಕೊಂಡು ಹೋಗ್ತಾರ. ಏನಂತ ಹೇಳ್ತೀನಿ ಹೇಳ್ರಿ, ನನಗೆ ವರದಕ್ಷಿಣೆಗೋಸ್ಕರ ಕಿರುಕುಳ ಕೊಡಾಕುಂತಾರಂತಂದು ಇಬ್ಬರ ಮೇಲೂ ಕೇಸ್ ಹಾಕ್ಬಿಡ್ತೀನಿ ನೋಡ್ರಿ. ಹುಷಾರ್. ಸೂಪರ್ ಸುಸಿಯ, ಹಂಗೆ ಹೇಳ. ನೀನು ಹಿಂಗೆ ಅಂದ ತಕ್ಷಣ ನಾವೇನು ಹೆದರ್ಕೊಂಡು ಕೂತ್ಕೊನಲ್ಲ.
ಅತ್ಯಾರ ನಿಮ್ಗೆ ಹೆದರ್ಸ್ಬೇಕಂತ ಹೇಳಾಕುಂತಿಲ್ಲ ನಾನು. ಹೆಚ್ಚು ಕಮ್ಮಿ ಏನಾರು ಕಿಸ್ದಾಡಿದ್ರಿ, ಏನಾರು ಹೊಡೆದಾಡಿದ್ರಿ ನನಗೆ ರೀ, ನೀವೇನಾರ ನನಗೆ ಹೊಡ್ಯಾಕ ಬರ್ರಿ ನೀವು. ಈಗಿಂದ ಈಗ ಫೋನ್ ಹಚ್ಚಿ ಇಲ್ಲೇ ಕರೆಸ್ತೀನಿ, ಇಬ್ರನ್ನೂ ಜೈಲಿಗೆ ಹಾಕಿಸ್ತೀನಿ. ನನ್ನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ. ನಿಮ್ಮ ಕೈಯಾಗ ಯಾರು ತಡ್ಕೊಂಡಿರ್ತಾರ? ಇಷ್ಟು ದಿನ ಏನೋ ತಡ್ಕೊಂಡಿದ್ದೆ, ಹೋಗ್ಲಿ ಬಿಡು, ಇವತ್ತು ಚೇಂಜ್ ಆಕಾರ ನಾಳೆ ಚೇಂಜ್ ಆಕಾರ ಅಂತಂದು ಸುಮ್ಮನೆ ಇದ್ದಾಗಲೇ ಇಬ್ಬರು ಮತ್ತೆ ಹೊಸದು ಕಲಿಯಾಕುಂತೀರನ? ನಿಮ್ಮವು ಹೇಳ್ದಂಗೆ ಕೇಳ್ತಿರಲ್ಲ. ನಿಮ್ಮವು ಏನು ಬರೀ ನನ್ನ ಬಗ್ಗೆ ಚುಚ್ಚು ಕೊಡ್ತಾರೆ, ಇದ್ದದ್ದೇ ಇಲ್ಲಾಗಿದ್ದೆಲ್ಲ ಯೋಚನೆ ಮಾಡೋಕೆ ನಿಮ್ಗೆ ತಲೆ ಇಲ್ಲನ್ರಿ? ನಿಮ್ಮ ಸ್ವಂತ ಬುದ್ಧಿ ಎಲ್ಲಿ ಹೋಗೈತಿ? ನನಗೆ ಹೆದರ್ಸ್ತೀಯನ್ಲಿ ನೀನು? ಹೊಡ್ಯಾಕೆ ಬಂದ್ರೆ ನನ್ನ ಕೈ ಹಿಡ್ಕೋತೀಯನ್ಲಿ ನೀನು? ಕೈಯಿಂದ ತಿರುವಿಟ್ಟು ಬಿಡ್ತೀನಿ. ನನಗೂ ಶಕ್ತಿ ಐತಿ, ನನಗೂ ಕೈ ಐತಿ. ನಿಮ್ಮ ಕೈನ ಈಗ ತಿರುವಿಡಬಲ್ಲೆ ನಾನು. ಗಂಡ ಅಂತಂದು ಸುಮ್ಮನೆ ಅದೀನಿ. ಇದ ಕರೆ, ಇದ ಲಾಸ್ಟ್. ಇನ್ನೊಂದು ಸಲ ಏನಾರ ನನಗೆ ಹೊಡ್ಯಾಕಂತ ಬಂದ್ರಿ ಎರಡು ಕೈನ ಮುರಿದಿಟ್ಟು ಬಿಡ್ತೀನಿ. ಸಾಯೋವರೆಗೂ ನಾನು ದುಡ್ದು ನಿಮಗೆ ಕುಂದರ್ಸಿ ಕೂಳು ಹಾಕ್ತೀನಿ. ಕೈ ತೆಗೀರಿ, ಮೊದ್ಲು ಹೊಡ್ಯಾಕೆ ಬಂದಿದ್ದು ಕೈ ತೆಗೀರಿ ಅದನ್ನ, ಇಲ್ಲ ಮುರಿದ ಬಿಡ್ತೀನಿ ನೋಡ್ರಿ. ಮತ್ತೆ ಏನ್ರಿ ಅತ್ಯಾರ, ನಿಮಗೂ ಅದನ್ನೇ ಹೇಳಾಕುಂತಿದ್ದು ನಾನು. ಅತ್ಯಾರಾಗಿ ವಯಸ್ಸಾಗಕ್ಕೆ ಬಂತು, ಸುಮ್ಮನೆ ಮೂಲೆ ಕುತ್ಕೋರಿ. ನೀವು ಏನು ಬೇಕಂತ ಹೇಳ್ರಿ, ನಾನು ಅದನ್ನು ಮಾಡ್ಕೊಡ್ತೀನಿ. ನೀವೇನು ಕೆಲಸ ಹೇಳಿದ್ರು ನಾ ಮಾಡ್ತೀನಿ. ಅದನ್ನು ಬಿಟ್ಟು ಏನಾರ ಗಂಡ ಹೆಂಡತಿ ನಡುವೆ ಚುಚ್ಕೊಡೋದು, ಇಲ್ಲ ನನಗೆ ಹೊಡ್ಯಾಕೆ ಬಂದಂಗೆ ಮಾಡೋದು, ಏನಾರ ಅನ್ನೋದು, ಇಂಥದ್ದು ಏನಾರ ಮಾಡಿದ್ರಂದ್ರೆ ಇಬ್ಬರಿಗೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಿಸ್ತೀನಿ. ನೆನಪಿರಲಿ ನಿಮ್ಗೆ. ಮಾವರ ಕೈ ತಕ್ಕೋರಿ, ದೋಸೆ ಮಾಡೀನಿ, ಬಿಸಿ ಬಿಸಿ ಹಾಕೊಂಬರ್ತೀನಿ. ದೋಸೆ ಚಟ್ನಿ ಪಲ್ಯನ ನೀವು ಕೈ ತಗೊಂಬಂದು ಕೂತ್ಕೋರಿ. ಓನವ ಸೊಸಿಯ ಇಲ್ಲೇ ಕೈ ತೊಗೊಂಬಂದಿನವ, ನಾನಾಗಲೇ ನಂಗೆ ಹಾಕ್ಕೊಟ್ಟು ಬಿಡವ, ಹಸು ಹೋಗಿತಿ. ಆತ್ರಿ ಮಾವರ, ನಿಮ್ಗೆ ಹಾಕೊಂಬರ್ತೀನಿ, ಕೂತ್ಕೊಂಡಿರಿ. ನನಗೂ ಇಲ್ಲೇ ಹಾಕ್ಕೊಡು, ನಾನು ಕೈ ತೊಗೊಂಡು ಕುಂತೀನಿ. ಅಲ್ಲೇ ಅಡುಗೆ ಕೋಣ್ಯಾಗ ಬರ್ರಿ ಅತ್ತಾರ, ದಾಸಿ ಹಾಕಿಟ್ಟಿರ್ತೀನಿ. ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಇಲ್ಲೇ ಬಂದು ಕೂತ್ಕೊಂತೀನಿ ರೀ. ಕೈ ಕಾಲೆಲ್ಲ ನೆಟ್ಟಿಗದಾವು ಏನ್ರಿ? ನಿಮಗೂ ಅಷ್ಟ ಬಂದ್ರಿ, ಈಗ ದಾಸಿ ಹಾಕ್ಕೊಡ್ತೀನಿ. ಇಲ್ಲ ಅಂದ್ರೆ ಎಲ್ಲ ತೆಗೆದಿಟ್ಟು ನಾನು ಮುಂದಿನ ಕೆಲಸನ ಮಾಡ್ತೀನಿ. ಆಟ ಹಚ್ಚಾರಿಲ್ಲ, ಆಟ ಸುಮ್ಮನೆ ಇದ್ದಂಗಲ್ಲೇ ತಲೆ ಮೇಲೆ ಹತ್ತು ಕೂತ್ಕೊಳಕ್ಕೆ ಕುಂತಾರೆ ಒಬ್ಬೊಬ್ರ. ಮಾಡ್ತೀನಿ ಇನ್ನೊಂದ್ಸಲ, ಯಾವ್ಯಾಕಿರ ಬರಲಿ ನನ್ನ ತಂಟೆಗೆ. ಇವತ್ತು ನನ್ನ ಸೊಸಿ ಶಾಣೆ ಕಾದ್ಲು ನೋಡು, ಮಸ್ತ್ ಮಾತಾಡಿದ್ಲಿ ಇಬ್ರಿಗೂ. ಹಿಂಗಾಗ್ಬೇಕ್ರಲಿ ನಿಮ್ಗೆ. ಎಂಥ ಬಂಗಾರದಂಥ ಹುಡುಗಿ ಐತಿ, ಆ ಹುಡುಗಿ ಜೋಡಿ ಚಂದನಂತ ಹೊಂದ್ಕೊಂಡು ಹೋಗ್ಬಿಟ್ಟು ಇಬ್ರಿಗೂ ಎದ್ದಾವು ಸಣ್ಣಕ್ಕೆ ಹುಳ ಕಡಿಯಾಕುಂತಾವಂತ ಅನಿಸ್ತೈತಿ. ಸರಿ ಮಾಡ್ತಾಳೆ. ಇನ್ನು ಮೇಲೆ ನನ್ನ ಸೊಸಿ ಕರೆಕ್ಟಾಗಿ ಪಾಠ ಕಲಿಸ್ತಾಳೆ. ಯಾರ್ಯಾರಿಗೆ ಏನೇನು ಪಾಠ ಕಲಿಸ್ಬೇಕಂತ ಗೊತ್ತಾಗಿತ್ತು. ನನ್ನ ಸೊಸಿಗೆ ಕಲಿಸ್ತಾಳೆ ಆಕಿನ. ಕಲೀರಿ ನೀವು ಇಬ್ರು ಕೂತ್ಕೊಂಡು. ಹೆಂಗ ನನ್ನ ಸೊಸಿದು ಎರಡು ಡೈಲಾಗಿಗೆ ಎರಡು ನೋಡ್ರಿ ಕರೆಂಟ್ ಹೊಡೆದು ಕಾಗೆ ಆಗ್ಬಿಟ್ಟವು. ಹಿಂಗಾಗ್ಬೇಕು ಇವ್ರಿಗೆ. ಏನ್ಲ ಇದು? ಏನ್ಲ ನೀನು ಹೆಂಡ್ತಿ ಅನ್ಲಾಕಿ ಹೆಂಗೆ ಮಾತಾಡಕುಂತಾಳಲ್ಲೋ? ಅತ್ತಿ ಗಂಡ ಅನ್ನೋದೇ ಇಲ್ಲಲ್ಲೋ ನಿನ್ನ ಹೆಂಡ್ತಿಗೆ? ಅವನು ಬೇಯವ್ವ ಹೆಂಗೆ ಮಾತಾಡ್ಕೊಂತಾಳಲ್ ಬೇ. ಪ್ರತಿ ಸಲ ಹೊಡ್ಯಾಕೆ ಹೋದ್ರೆ ಸುಮ್ಮನೆ ಹೊಡ್ಸ್ಕೊತಿದ್ಲು. ಈ ಸಲ ನೋಡ್ಬೇ ನಂದ ಕೈ ತಿರು ಬಿಟ್ಬಿಟ್ಲು. ಹೊಗ ಸೂಗಂತಂಗ ಇದ್ದಂಗದ ನೀವ. ಹೆಂಡ್ತಿಗೆ ಹದ್ದು ಬಸ್ನಾಗ ಇಡಬಿಟ್ಟು ಹೆಂಡ್ತಿ ಕೈಯಾಗ ಹೊಡ್ಸ್ಕೊತಾನಂತ. ಅಯ್ಯ ನಿನಗೇನು ಗೊತ್ತು ಬೇಯವ್ವ, ಆಕೆ ಕೈ ಹೆಂಗೆ ತಿರುವಿದ್ಲು ಗೊತ್ತೇನು? ಅದು ಅಲ್ದ ಕಂಪ್ಲೇಂಟ್ ಅಂತ ಅನ್ನ ಕುಂತಾಳ ಬೇ. ಹಂಗೆ ಏನಾರ ನಮ್ಗೆ ವರದಕ್ಷಿಣೆ ಮೇಲೆ ಏನಾರ ಕಂಪ್ಲೇಂಟ್ ಕೊಟ್ಲಂದ್ರೆ, ಹಿಂಗೆ ಬಡ್ಯಾಕುಂತಾನಂತ ಏನೋ ಒಂದು ಕಂಪ್ಲೇಂಟ್ ಕೊಟ್ಲಂದ್ರೆ ಅಷ್ಟೇ ಬೇ, ನಮ್ಮಿಬ್ರು ಜೈಲಿಗೆ ಹಾಕ್ಬಿಡ್ತಾರೆ. ಅಲ್ಲೇ ಮುದ್ದಿ ತಿರುಗ್ಕೊಂತ ಕುತ್ಕೋಬೇಕಾಕೈತೆ ನೋಡಿಬ್ರು. ಸೂಗಿದ್ದಂಗದಿಲ್ವ ನೀ? ಸೂಗಿದ್ದಂಗದಿದಿ. ಹೆಂಡ್ತಿನ ಹದ್ದು ಬಸ್ನಾಗ ಇಡೋದು ಗೊತ್ತಿಲ್ಲ. ನಾನು ತಡಿ ಮಾಡ್ತೀನಿ ನೋಡಿ ನಿನ್ನ ಹೆಂಡ್ತಿಗೆ. ಹೆಂಗೆ ಬಗ್ಗ ಬಡಿತೀನಿ ನೋಡು ನಿನ್ನ ಹೆಂಡ್ತಿಗೆ. ಏನಾರ ಮಾಡ್ಕೋಬೇಯವ್ವ, ನನ್ನಂತೂ ಒಂದು ಸ್ವಲ್ಪ ಕೆಲಸ ಐತಾ, ನಾ ಆಫೀಸ್ಗೆ ಹೋಗ್ತೀನಿ. ನಾಷ್ಟ ನಾನು ಮಾಡ್ಕೊಂಡು ಹೋಗ್ಬಾಲು, ಹಂಗೆ ಹೊಂಟಲ್ಲ. ಯವ್ವ ಈಗ ಕೊಟ್ಟಿದ್ದ ಸಾಕಾಗೈತೆ ಬಿಡ್ಬೇ. ಮತ್ತೇನು ನಾಷ್ಟ ತಿನ್ನಂದು ಮತ್ತಲ್ಲೇ ಚುಜಿಗ ತೊಗೊಂಡು ಬರೀ ಹಾಕಕ್ಕೆ ನಾನು ಮಧ್ಯಾಹ್ನಕ್ಕೆ ಏನಾರು ತಿಂತೀನಂತ ತಗೋ. ಎದ್ರ ಪುಕ್ಲೆ ಇದ್ದಂಗದನ ಮಾಡ್ತೀನಿ ಈಕಿಗೆ. ನನ್ನ ಮಗಳು ಬರಲಿ ಅವಾಗ ಮಾಡ್ತೀನಿ ಈಕಿಗೆ. ನೀನೇನು ಹಾಲು ಕೇಸ್ಕೊಂಡು ಕುಂತಿದ್ಯಲ್ಲ, ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕು. ಮತ್ತು ಎಷ್ಟು ಖುಷಿಯಾಗಿ ಕುಂತಿತ್ತು ಗೊತ್ತನ. ನೀನು ಶಾಕ್, ನನ್ನ ಸೊಸಿ ರಾಕ್.